ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ. ಇದರಿಂದ ಏನೆಲ್ಲ ಉಪಯೋಗಗಳಿದೆ, ಇದನ್ನು ಯಾವ ರೀತಿ ಈಸಿ ಮೆಥಡಲ್ಲಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಮತ್ತು ಇದರಿಂದ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು. ನೀವು ಮಾಮೂಲಿ ಬ್ಲೌಸನ್ನು ಕಟಿಂಗ್ ಮಾಡ್ತಾ ಹೋದರೆ, ಕಟಿಂಗೇ ಆಗ್ಬೋದು, ಸ್ಟಿಚಿಂಗೇ ಆಗ್ಬೋದು, ಅದರಿಂದ ಏನು ಈ ರೀತಿ ನೀವು ಒಂದು ಬ್ಲೌಸ್ ಹೊಲಿಯೋದಕ್ಕೂ ನಾವು ನಾರ್ಮಲ್ ಬ್ಲೌಸನ್ನು ಒಂದು 2-3 ಹೊಲಿಯೋದಕ್ಕೂ ಒಂದು ದಿನಕ್ಕೆ ಇದನ್ನು ಒಂದು ಹೊಲಿಯೋದಕ್ಕೂ ಎಷ್ಟು ಸಮ ಅಂತ ನಾನು ಹೇಳ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ ಇದು. ಮತ್ತು ಇದರಿಂದ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು. ಅದಕ್ಕಾಗಿ ಡಿಸೈನ್ಸ್ಗಳನ್ನು ನೀವು ಕಲಿಬೇಕು ಅಂತ ಹೇಳ್ತಾ, ಯಾವ ರೀತಿ ಇದರಿಂದ ಉಪಯೋಗಗಳು ನಿಮಗೆ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ದಿನಕ್ಕೆ ಎಷ್ಟೆಲ್ಲ ಸಂಪಾದನೆನ ನೀವು ಮಾಡ್ಬೋದು. ಸೀಸನಲ್ಲಿ ಒಂದು ದಿನಕ್ಕೆ 2-3 ಸಾವಿರ ರೂಪಾಯಿನ ನಾವು ಒಂದು ಬೋಟ್ ನೆಕ್ ಡಿಸೈನ್ ಮಾಡೋದ್ರಿಂದಲೇ ಮಾಡ್ಬೋದು. ಯಾಕೆ ಅಂತೀರಾ? ಈಗ ನಮಗೆ ಯಾರೇ ಆಗ್ಬೋದು, ಒಂದು ಪ್ಲೈನ್ ಬ್ಲೌಸ್ ಹೊಲ್ಸೋರಂತೂ ಇಲ್ಲವೇ ಇಲ್ಲ. ನಾರ್ಮಲ್ ಒಂದು ಆಫೀಸ್ಗೆ ಹೋಗ್ತಾರೆ, ಒಂದು ಸ್ಕೂಲ್ ಟೀಚರ್ ಆಗಿರ್ಬೋದು, ಅವರೇ ಆದ್ರೂ ದಿನ ಅವರು ಸ್ಯಾರಿನ ವೇರ್ ಮಾಡೋದ್ರಿಂದ ಅವರು ಮಾಡುವ ಸ್ಟಿಚ್ ಮಾಡಿಸುವಂಥದ್ದೆಲ್ಲ ಆಲ್ಮೋಸ್ಟ್, ಯಾಕೆ ಅಂತಂದರೆ ನಾರ್ಮಲ್ ಬ್ಲೌಸು ಕೆಲವ್ರಿಗೆ ಶೋಲ್ಡರ್ ಡ್ರಾಪು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ನೀವು ಯಾವುದೇ ಟೈಲರ್ ಕೈಲಿ ಕೊಡಿ, ಅದು ಸುಮಾರು ಜನ ಹೇಳ್ತಾರೆ, ನಾವು ಅವ್ರ ಕೈಲಿ ಕೊಟ್ಟೋ ಇವ್ರ ಕೈಲಿ ಕೊಟ್ಟೋ ಎಲ್ಲಿ ಕೊಟ್ಟರು ನಮಗೆ ಅದನ್ನು ಕರೆಕ್ಟಾಗಿ ಆಗ್ತಿಲ್ಲ. ಹಂಗಿದ್ದಾಗ ಅವ್ರು ಏನು ಮಾಡ್ತಾರೆ, ಕೊನೆಗೆ ಅವರೇ ಬೇಸತ್ತೇನು ಮಾಡ್ತಾರೆ, ಬೋಟ್ ನೆಕ್ಕನ್ನು ಸ್ಟಿಚ್ ಮಾಡಿಸೋದಕ್ಕೆ ಅವರು ಕಂಪಲ್ಸರಿ ಸ್ಟಿಚ್ ಮಾಡಿಸೋದಕ್ಕೆ ಶುರು ಮಾಡಿಬಿಡ್ತಾರೆ. ಏನಕ್ಕೆ ಅಂತಂದರೆ ಬೋಟ್ ನೆಕ್ ಬ್ಲೌಸಲ್ಲಿ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋಲ್ಲ. ಆದರೆ ಚಾರ್ಜ್ ಜಾಸ್ತಿ ಇರುತ್ತೆ. ಆದರೆ ಚಾರ್ಜ್ ಜಾಸ್ತಿ ಆದ್ರೂ ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ ಅಂಥೇಳಿ ಈ ರೀತಿ ಮಾಡ್ತಾರೆ. ಹಂಗಾಗಿ ಜಾಸ್ತಿ ಬೋಟ್ ನೆಕ್ ಬ್ಲೌಸ್ಗಳೇ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ನಾನು ಜಾಸ್ತಿ ಬೋಟ್ ನೆಕ್ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡ್ತಿದ್ದೀನಿ. ಈಗ ನಾವು ಅದು 2 ಬ್ಲೌಸ್ ಹೊಲಿಯೋದಕ್ಕೆ ನಮಗೆ ಇದು ಒಂದು ಬ್ಲೌಸು ಸಮ ಆಗುತ್ತೆ, ಅಷ್ಟು ನಾವು ಸ್ಟಿಚ್ ಮಾಡ್ತಿದ್ದೀವಿ. ಈಗ ವರ್ಕಲ್ಲಾಗ್ಬೋದು, ನಾನು ಆರಿ ವರ್ಕ್ ಮಾಡೋದ್ರಿಂದ ನಿಮ್ಗೆ ಗೊತ್ತೇ ಇದೆ ಆರಿ ವರ್ಕ್ ಮಾಡ್ತೀನಿ ಅಂತ. ಹಂಗೆ ಮಾಡೋದ್ರಿಂದ ಅದನ್ನು ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಡೋದಕ್ಕೆ ತುಂಬಾ ನಮಗೆ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ತುಂಬ ದುಡ್ಡು ನಮಗೆ ಆಗುತ್ತೆ, ತುಂಬ ದುಡ್ಡು ನಮಗೆ ಸಿಗತ್ತೆ. ಅದರಿಂದ ನೀವು ಅಷ್ಟೇ ಬಿಗಿನರ್ಸ್ಗೆ ನಾನು ಇದನ್ನು ವಿಡಿಯೋನ ಮಾಡ್ತಾ ಇರುವಂಥದ್ದು. ಬಿಗಿನರ್ಸ್ಗಳು ಇದೊಂದು ಮೋಟಿವೇಶನ್ ಆಗಿ ತಗೊಂಡು ಇದನ್ನು ಕಟಿಂಗನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ. ಈಗ ಇದು ಬಂದು 10:30 ರೆಡಿ ಇದೆ. ನಮಗೆ 10:30 ಅಂತಂದರೆ ಒಂದು 42 ಎದೆ ಸುತ್ತಾಳುತ್ತೆ ಬ್ಲೌಸ್. ಇದು ದೊಡ್ಡ ಅಳತೆನೇ ಬ್ಲೌಸ್ ಇದು. ಈ ಬ್ಲೌಸ್ಗೆ ನಾವು ಯಾವ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು, ಅದು ಬೋಟ್ ನೆಕ್ಕು ಫ್ರಂಟಲ್ಲಿ ಡೀಪ್ ನೆಕ್ ಇರುವಂಥದ್ದನ್ನು ಅಂತ ನೋಡ್ಬೋದು. ನೋಡಿ, ನಾನು ಈಗ ರೆಡಿನ ತೋರಿಸ್ತಿದ್ದೀನಿ. ರೆಡಿ ಉದ್ದ ಬಂದು 16 ಇಂಚಿದೆ. ಫ್ರಂಟ್ ಪೀಸನ್ನು ನಾವು ಎಷ್ಟಕ್ಕೆ ಇಟ್ಕೋಬೇಕು, 17.5 1.5 ಇಂಚಿಗೆ ನಾವು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಆ ಕಡೆಯೂ ಅಷ್ಟೇ, ಈ ಕಡೆಯೂ ಅಷ್ಟೇ. ಈಗ ಇಷ್ಟನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇದು ಅವಶ್ಯಕತೆ ಇಲ್ಲ, ನಮಗೆ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ಈ ಪೀಸನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ, ಏನಕ್ಕಾದರೂ ಬೇಕಾಗತ್ತೆ. ಈಗ ನಮಗೆ ಶೋಲ್ಡರ್ ಬಂದು 16 ಇಂಚು ಬರುತ್ತೆ. 16 ಇಂಚು ಬಂದಾಗ ನಮಗೆ ಅದರಲ್ಲಿ ಅರ್ಧ ನಾವು 8 ಇಂಚನ್ನು ಇಟ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 8 ಇಂಚನ್ನು ಇಡ್ತಿದ್ದೀನಿ. ಕಾಣಿಸ್ತಿದೆಯಾ? ನೋಡಿ, ಇಲ್ಲಿ 8 ಇಂಚನ್ನು ಇಡ್ತಿದ್ದೀನಿ. ನೋಡಿ, 8 ಇಂಚನ್ನು ಇಡ್ತಿದ್ದೀನಿ. ಕೆಳಗಡೆ ಬಂದು ನಾನು ಇಲ್ಲಿ 7.5 ಇಂಚಿಗೆ ಡೀಪು ಏನಿರುತ್ತೆ ಇದ್ರದ್ದು ಹಾರ್ಮೋಲು, ಅದಷ್ಟನ್ನು ನಾನು ಅಲ್ಲಿ ಇಟ್ಕೊತಿದ್ದೀನಿ. ಇಲ್ಲಿಂದ ಬಂದು ನಮಗೆ 4.25 ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ. 4.25 ಮಾಡ್ಕೋಬೋದು. ನಮಗೆ ಡೀಪ್ ಎಷ್ಟು ಸಿಕ್ಕುತ್ತೋ ಅಂತಂದರೆ 3.25 ಬರುತ್ತೆ. ನಮಗೆ 3 ಇಂಚು ಸಿಗುತ್ತೆ. 3 ಇಂಚು ಸಿಕ್ಕಿದಾಗ ನಮಗೆ ಸಾಕಾಗತ್ತೆ. ಮುಂದೆ ಬಂದು ನಮಗೆ 7 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ನೀವು ಕೇಳ್ಬೋದು, ಶೋಲ್ಡರ್ ಡ್ರಾಪ್ ಆಗಲ್ವಾ ಮ್ಯಾಮ್ ಅಂತ. ಖಂಡಿತವಾಗ್ಲೂ ಆಗೋದಿಲ್ಲ. ಈಗ ಇಲ್ಲಿ ನೋಡಿ, ನಾವು ನಾರ್ಮಲ್ ಬ್ಲೌಸ್ಗೆ ಈ ಅಳತೆಗೆ ಎಷ್ಟು ತೆಗಿತಿದ್ವಿ, ಇಲ್ಲಿ ಬಂದು ನಾವು ಇದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತೇಳಿ 2ರಿಂದ 2.25 ಇಂಚನ್ನು ಇಲ್ಲಿ ತಗೋತೀವಿ. ನೋಡಿ, ಇಲ್ಲಿ ಕರೆಕ್ಟಾಗಿ ಇಷ್ಟಕ್ಕೆ ಬರಲಿ, ಬಾಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಇಷ್ಟಕ್ಕೆ ಬರುತ್ತೆ. ನಾವು ನಾರ್ಮಲಲ್ಲಿ ಏನು ಮಾಡ್ತಿದ್ವಿ, ಇಲ್ಲಿಂದ ಇಲ್ಲಿಗೆ 2.25, ಇಲ್ಲಿಂದ ಇಲ್ಲಿಗೆ 5.25 ಅಥವಾ 6 ಇಟ್ಕೊತಿದ್ವಿ. ಆಗ ಇದೇನಾಗುತ್ತಿತ್ತು, ಇಲ್ಲಿಗೆ ಬರ್ತಿತ್ತು, ಇದೋಗಿ ಇಲ್ಲೋಗ್ತಿತ್ತು. ಹಂಗಾಗಿ ಇದು ನಾವು ವೇರ್ ಮಾಡಿದಾಗ ಈ ರೀತಿ ಎಳೆಯೋ ಸಾಧ್ಯತೆ ಇರ್ತಿತ್ತು. ಈಗೇನಾಗುತ್ತೆ, ಇದು 8 ಇಂಚಿಗೆ ಬಂದಿರೋದ್ರಿಂದ
ಇದು ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪರ್ ಬರೋದೇ ಇಲ್ಲ. ಹಾಗಾಗಿ ನೀವು ಆರಾಮಾಗಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದಂತೆ ಕಟಿಂಗನ್ನು ಮಾಡ್ಕೋಬೋದು. ನೋಡಿ ಈ ರೀತಿ 7 ಇಂಚ್ ಮೇಲೂ ನೀವು ಡೀಪನ್ನು ತೆಗಿಯೋದಕ್ಕೆ ಹೋಗಬೇಡಿ, ಜಾಸ್ತಿ ಡೀಪ್ ಆಗಿಬಿಡತ್ತೆ. ಇಲ್ಲ ಆಯ್ತಲ್ವ. ಈಗ ನಾವು ಇಲ್ಲಿ ಕ್ರಾಸ್ ಬೆಲ್ಟನ್ನು ನಾವು 4 ಇಂಚಿಗೆ, ಈ ಅಳತೆಗೆ 4 ಇಂಚಿಗೆ ಇಟ್ಕೊತೀನಿ. ಇಲ್ಲಿ 1 ಇಂಚು ಕಡಿಮೆ ಮಾಡಿ 3 ಇಂಚಿಗೆ ಇಟ್ಕೊತೀನಿ. ಇಲ್ಲಿಂದ ನೋಡಿ ಈ ರೀತಿ ಬಂದು ಹಾಕ್ಕೋಬೇಕು. ಜೊತೆಗೆ ಇಲ್ಲಿ 10ವರೆಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ ನಂತರ ಇಲ್ಲಿ ಬಂದು 1 ಇಂಚಷ್ಟು ನಾವು ಇಲ್ಲಿ ತಗೋಬೇಕಾಗತ್ತೆ. 1 ಇಂಚಷ್ಟು ನೋಡಿ ಕಾಣಿಸ್ತಿದೆಯಾ? 1 ಇಂಚಷ್ಟು ತಗೋಬೇಕಾಗತ್ತೆ. ಮಾಡ್ಕೊಂಬಿಡೋಣ. ಕಾಣಿಸ್ತಿದೆಯಾ? ಈಗ ನಾನು ಶೋಲ್ಡರ್ ಹತ್ರ ಕಟ್ ಮಾಡ್ಕೊತೀನಿ. ಇದು 4 ಪೀಸನ್ನು ಫಸ್ಟು ಕಟ್ ಮಾಡ್ಕೊಂಡು ಬಿಡಬೇಕು. 4 ಪೀಸನ್ನು ತೆಗೆದಾದ ನಂತರ ಇಲ್ಲಿ ನಾನು ಓಪನ್ ಮಾಡ್ಕೊತೀನಿ. ಇಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ಫ್ರಂಟ್ ನೆಕ್ಕನ್ನು ಕಟಿಂಗ್ ಮಾಡಬೇಕಲ್ಲ. ಫ್ರಂಟ್ ನೆಕ್ಕನ್ನು ನೋಡಿ, ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊತೀನಿ. ಈಗ ಕಾಣಿಸ್ತಿದೆಯಾ? ಇಲ್ಲಿ 7 ಇಂಚ್ಗೆ ಇಲ್ಲಿ 7 ಇಂಚ್ಗೆ ಕಟ್ ಮಾಡ್ಕೊಂಡೆ. ಇದಾದ ನಂತರ ಬೋಟ್ ನೆಕ್ಕಲ್ಲಿ ನೀವು ಮಾಡಲೇಬೇಕಾದಂಥ ಕೆಲಸ ಏನಂತಂದರೆ ಇಲ್ಲಿ 1/2 ಇಂಚು ನಾವು ಕೆಳಗಡೆ ಡೌನಿಂಗನ್ನು ತೆಗಿಲೇಬೇಕು. 4 ಪೀಸನ್ನು ತೆಗಿಬೇಕು. ಇದನ್ನು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಡೌನಿಂಗ್ 1/2 ಇಂಚ್ ಇಲ್ಲಿ ಇಷ್ಟೇ ಇರಬೇಕು, ಕೆಳಗಡೆ ಬಂದು 1/2 ಇಂಚ್ ಹೋಗಬೇಕು. ಈ ರೀತಿ ತೆಗೆದರೆ ನಮಗೆ ನೀಟಾಗಿ ಬೋಟ್ ನೆಕ್ ಅನ್ನೋದು ನೀಟಾಗಿ ಕೂರುತ್ತೆ. ಇದನ್ನು ಕಂಪಲ್ಸರಿ ಮಾಡಲೇಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ಆಯ್ತಲ್ವಾ? ಈಗ ಈ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿಬಿಟ್ಟು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಡಾಟ್ಸ್ ಎಲ್ಲ ಹಿಡಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ರೆಡಿ ಆಯಿತು ಫ್ರಂಟು. ಈಗ ಬ್ಯಾಕ್ಗೆ ನಾವು ಯಾವ ರೀತಿ ಡಿಸೈನ್ ಮಾಡ್ಬೋದು, ಇದು ಇಂಥದ್ದೇ ಡಿಸೈನು ಅಂತ ಏನಿಲ್ಲ. ನಮ್ಗೆ ಯಾವುದು ಇಷ್ಟ ಬರುತ್ತೆ ನೋಡಿ ಅಷ್ಟನ್ನು ನಾವು ಮಾಡ್ಕೊಬೋದು. ಈಗ ಕೆಳಗಡೆಗೆ ಡೌನಿಂಗ್ಗೆ ನಾನು 3 ಇಂಚನ್ನು ಇಟ್ಕೊತೀನಿ. 3 ಅಥವಾ 3.5 ಇಂಚನ್ನು ಇಟ್ಕೋಬೋದು. 3 ಇಂಚ್ಗೆ ಇಟ್ಕೊಂಡೆ. 3 ಇಂಚ್ಗೆ ಇಟ್ಕೊಂಡು ಇಲ್ಲಿ ಬಾಕ್ಸ್ ಮಾಡ್ಕೋಬೇಕು. ನೋಡಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕಿ ಈ ಕಡೆಗೆ ಒಂದು ಗೆರೆಯನ್ನು ಹಾಕ್ಕೊಂಡ್ರೆ ನಮಗೆ ಈ ರೀತಿ ಮಾರ್ಕ್ ಹಾಕೊಂಡ್ರೆ ನಮಗೆ ನೆಕ್ಕು ಇಲ್ಲಿಂದ ನಾನು ಕೆಳಗಡೆಗೆ ಡೌನಿಂಗ್ 1 ಇಂಚನ್ನು ಇಟ್ಕೊತೀನಿ. ಸಾಕು, 1 ಇಂಚನ್ನು ಇಟ್ಕೊಂಡು ಇಲ್ಲಿಂದ ನಾವು ಡೀಪ್ ಎಷ್ಟು ಬೇಕು ಅಷ್ಟನ್ನು ತಗೋಬೋದು. ನಾವು ಎಷ್ಟು ಬೇಕು ನಮಗೆ ಡೀಪು ಅಷ್ಟು. ನಾನು ಇಲ್ಲಿಂದ ಕೆಳಗಡೆಗೆ 7 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊತಿದ್ದೀನಿ. 7 ಇಂಚಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು. ಹಾಕ್ಕೊಂಡು ಈ ರೀತಿ ಬಾಕ್ಸನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಬಾಕ್ಸನ್ನು ಮಾಡಿಕೊಂಡಾಗ ನಮಗೆ ಒಂದು ಪಿಕ್ಚರ್ ಸಿಗುತ್ತೆ. ಈಗ ನಾವು ಏನು ಮಾಡಬೇಕು, ಈಗ ನೋಡಿ ನಾವು ಡಿಸೈನನ್ನು ಬರ್ಕೊಳ್ಳೋದು ಈ ರೀತಿ. ಈ ರೀತಿ ಡಿಸೈನನ್ನು ಬರ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ನೀಟಾಗಿ ಡಿಸೈನ್ ಬರುತ್ತೆ. ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಈ ಕಟಿಂಗು. ಇದನ್ನು ನಾನು ಕ್ಯಾನ್ವಾಸ್ ಯೂಸ್ ಮಾಡಿ ಕಟಿಂಗ್ ಮಾಡೋದ್ರಿಂದ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ. ಈಗ ಮಾರ್ಕ್ ಮಾಡಿ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಈಗ ನೋಡಿ ಇದು ಬ್ಯಾಕ್ ನೆಕ್ಕು, ಇದು ಫ್ರಂಟ್ ನೆಕ್ಕು, ಇದು ಕ್ರಾಸ್ ಬೆಲ್ಟು. ಇಷ್ಟು ನಮಗೆ ನೀಟಾಗಿ ಕಟಿಂಗ್ ಬರುವಂಥದ್ದು. ಈಗ ನೋಡಿದ್ರಲ್ವ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಈ ರೀತಿ ನೀವು ಒಳ್ಳೊಳ್ಳೆ ಡಿಸೈನನ್ನು ಕಲಿಯಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ.